ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ 18 ಏಪ್ರಿಲ್ 2026 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:44. ಚಂದ್ರೋದಯ ಬೆಳಗ್ಗೆ 6:30, ಚಂದ್ರಾಸ್ತ ರಾತ್ರಿ 7:27. ಇಂದಿನ ತಿಥಿ ಪ್ರತಿಪದ ಮಧ್ಯಾಹ್ನ 3:28 ನಂತರ ದ್ವಿತೀಯ. ಯೋಗ ಪ್ರೀತಿ ರಾತ್ರಿ 11:56 ನಂತರ ಆಯುಷ್ಮಾನ್. ನಕ್ಷತ್ರ ಅಶ್ವಿನಿ ಬೆಳಗ್ಗೆ 10:49 ನಂತರ ಭರಣಿ. ಕರ್ಣ ಭವ ಮಧ್ಯಾಹ್ನ 2:10, ಬಾಲವ ರಾತ್ರಿ 12:30 ಏಪ್ರಿಲ್ 19 ನಂತರ ಕೌಲವ. ಬ್ರಾಹ್ಮಿ ಮುಹೂರ್ತ ರಾತ್ರಿ 4:33 ರಿಂದ 5:19, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:54 ರಿಂದ 12:44, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:56 ರಿಂದ 6:05, ಸಂಧ್ಯಾಕಾಲ ಸಂಜೆ 6:33 ರಿಂದ 7:42, ಅಮೃತ ಕಾಲ ರಾತ್ರಿ 2:52 ಏಪ್ರಿಲ್ 19 ರಿಂದ 4:18 ಏಪ್ರಿಲ್ 19. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:12 ರಿಂದ 10:46, ಯಮಗಂಡಕಾಲ ಮಧ್ಯಾಹ್ನ 1:52 ರಿಂದ 3:26, ವರ್ಜಕಾಲ ಬೆಳಗ್ಗೆ 6:06 ರಿಂದ 7:32 ನಂತರ ಸಂಜೆ 6:17 ರಿಂದ 7:43, ದುರ್ಮುಹೂರ್ತ ಬೆಳಗ್ಗೆ 6:05 ರಿಂದ 6:55 ನಂತರ 6:55 ರಿಂದ 7:45. ಬೆಳಗ್ಗೆ 10:49 ತಾರಬಲ ಇರುವ ನಕ್ಷತ್ರಗಳು: ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖಿ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಇಂದಿನ ರಾಶಿ ಭವಿಷ್ಯ. ಮೇಷ ರಾಶಿ: ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಅದ್ಭುತ ಸಮಯವನ್ನು ಹೊಂದಿರುವಿರಿ. ನಿಮ್ಮ ಅಳಿದುಳಿದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವವು. ಈ ದಿನ ಆರ್ಥಿಕ ಲಾಭವನ್ನು ಪಡೆಯುವಿರಿ. ನೀವು ನಿಮ್ಮ ಪ್ರಿಯವಾದ ಚಟುವಟಿಕೆಯಲ್ಲಿ ವ್ಯಸ್ತರಾಗಿರುವಿರಿ. ಮನೆಯವರೆಲ್ಲ ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿರುತ್ತಾರೆ. ಎಲ್ಲಾ ಕೆಲಸಗಳನ್ನು ಯೋಜನಾಶೀಲವಾಗಿ ಮಾಡಿದರೆ ಯಶಸ್ಸು ಸಿಗಬಹುದು. ನೀವು ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು. ವೃಷಭ ರಾಶಿ: ಇಂದು ಹಣಕಾಸಿನ ಅಥವಾ ಲೆಕ್ಕಪತ್ರಗಳ ವಿಷಯಗಳಲ್ಲಿ ಕಷ್ಟಕರವೆನಿಸಬಹುದು. ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಬಂದರೂ ನಿಧಾನವಾಗಿ ಅದು ನಿಮ್ಮ ಹತೋಟಿಗೆ ಬರುವುದು. ಸ್ವಲ್ಪ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ಅತಿಯಾಗಿ ಆಲೋಚಿಸಬೇಡಿ. ಹಣಕಾಸಿನ ವಿಷಯಗಳ ಬಗ್ಗೆ ಚಿಂತಿತರಾಗುವಿರಿ. ಮನೆಯ ಖರ್ಚುಗಳು, ನಿಮ್ಮ ಲೆಕ್ಕಾಚಾರಗಳು ತೊಂದರೆಗೊಳಗಾಗಬಹುದು. ಮಿಥುನ ರಾಶಿ: ಸರಿಯಾದ ಯೋಜನೆ ಮಾಡಿಕೊಂಡ ನಂತರವಷ್ಟೇ ದೊಡ್ಡ ಕಾರ್ಯಗಳನ್ನು ಮಾಡಿ. ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ನಿಮ್ಮ ನಿಂತು ಹೋದ ನಿಲುವುಗಳು ಮತ್ತು ಯೋಜನೆಗಳು ಹೊಸ ಚಾಲನೆಯನ್ನು ಪಡೆದುಕೊಳ್ಳಬಹುದು. ನಿಮ್ಮ ವ್ಯಾಪಾರ ಅಥವಾ ಕೆಲಸಕ್ಕೆ ಸೇರಬಹುದು. ಪ್ರೇಮಿಗಳು ತಮ್ಮ ವಿವಾಹಕ್ಕೆ ಸಿದ್ಧತೆ ನಡೆಸಬಹುದು. ನಿಮ್ಮ ಪ್ರೇಮಿಯೊಡನೆ ಇದ್ದ ಭಿನ್ನಾಭಿಪ್ರಾಯಗಳು ತೊಡೆದು ಅವರೊಂದಿಗೆ ಹೆಚ್ಚಿನ ಸಮಯ ಕಳೆಯುವಿರಿ. ಕಟಕ ರಾಶಿ: ಈ ದಿನ ಅನುಕೂಲಕರ ಫಲಗಳನ್ನು ಕಾಣಲಿದ್ದೀರಿ. ಆದಾಯದ ಹೊಸ ಮೂಲ ಕಂಡು ಹಿಡಿಯಬಹುದು. ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗುವ ಸಂಭವವಿದೆ ಹಾಗೂ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ದೊರೆಯಬಹುದು. ವೃತ್ತಿಯಲ್ಲಿ ಇಂದು ನಿಮಗೆ ಜನ ಹೆಚ್ಚಿನ ಗೌರವ ನೀಡುವರು ಮತ್ತು ನಿಮ್ಮ ನಿರ್ದೇಶನಗಳನ್ನು ವಿಧೇಯತೆಯಿಂದ ಪಾಲಿಸುವರು. ನಿರ್ದಿಷ್ಟ ಗುರಿಗಳನ್ನು ಸುಲಭವಾಗಿ ಸಾಧಿಸುವಿರಿ. ನಿಮ್ಮ ಹಲವು ಸಮಸ್ಯೆಗಳಿಗೆ ಇಂದು ಪರಿಹಾರ ಸಿಗುವ ಸಾಧ್ಯತೆಯಿದೆ. ಸಿಂಹರಾಶಿ: ಇಂದು ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವಿರಿ. ಅನವಶ್ಯಕ ಕೆಲಸಗಳಲ್ಲಿ ಅತಿಯಾದ ಗಮನ ವಹಿಸಬೇಡಿ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರುವುದು. ಇಂದು ಗಳಿಕೆಗಿಂತ ಖರ್ಚೇ ಹೆಚ್ಚಿರುವುದು. ಈ ದಿನ ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ. ಧಾರ್ಮಿಕ ಕೋರ್ಸ್ಗಳಾದ ಯೋಗ, ಧ್ಯಾನಕ್ಕೆ ತುಂಬಾ ಉತ್ತಮವಾಗಿದೆ. ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ. ಕನ್ಯಾ ರಾಶಿ: ಇಂದು ನಿಮಗೆ ಗೌರವ ಕಡಿಮೆಯಾಗಬಹುದು. ನಕಾರಾತ್ಮಕ ಮನಸ್ಥಿತಿಯ ವ್ಯಕ್ತಿಗಳಿಂದ ದೂರವಿರಿ. ವೃತ್ತಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳ ವರ್ತನೆ ನಿಮಗೆ ಅಸಮಾಧಾನವಾಗಬಹುದು.
ಕುಟುಂಬದ ಸದಸ್ಯರೊಡನೆ ಉತ್ತಮ ಹೊಂದಾಣಿಕೆಯನ್ನು ಕಾಪಾಡಿಕೊಳ್ಳಿ. ಹಿತಶತ್ರುಗಳು ನಿಮ್ಮ ಹಿಂದೆ ನಿಮ್ಮನ್ನು ನಿಂದಿಸುವ ಸಾಧ್ಯತೆ ಇದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು. ಮನೆಯ ಖರ್ಚುಗಳು ಹೆಚ್ಚುವವು. ಕೆಮ್ಮು, ಶೀತ ಬರುವ ಸಾಧ್ಯತೆಯಿದೆ. ತುಲಾರಾಶಿ. ಕೆಲಸದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ವ್ಯಾಪಾರವನ್ನು ವಿಸ್ತರಿಸಲು ಸಮಯ ತುಂಬಾ ಅನುಕೂಲಕರವಾಗಿದೆ. ಹಣಕಾಸಿನ ಚಟುವಟಿಕೆಯಲ್ಲಿ ಎಚ್ಚರದಿಂದಿರಿ. ನಿಮ್ಮ ಪ್ರೀತಿಪಾತ್ರರು ನಿಮಗೆ ಅಪಾರ ಸಂತೋಷ ತರುತ್ತಾರೆ. ಇಂದು ಕೌಟುಂಬಿಕ ಜೀವನ ಆಹ್ಲಾದಕರವಾಗಿರುವುದು. ಸಂಗಾತಿಯ ಭಾವನೆಗಳನ್ನು ಅರಿತು ಅವರೊಡನೆ ಮಧುರಮಯ ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ಆರೋಗ್ಯ ಉತ್ತಮವಾಗಿರುವುದು. ವೃಶ್ಚಿಕ ರಾಶಿ. ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಹೆಚ್ಚಿನ ಪರಿಶ್ರಮದ ಅವಶ್ಯಕತೆಯಿದೆ. ಸರ್ಕಾರಿ ಕೆಲಸ ಮಾಡುವವರಿಗೆ ಬಡ್ತಿ ಸಿಗುವ ಸಾಧ್ಯತೆಯಿದೆ. ದೊಡ್ಡ ಸಂಸ್ಥೆಯಿಂದ ಉದ್ಯೋಗದ ಪ್ರಸ್ತಾಪವನ್ನು ಪಡೆಯಬಹುದು. ವ್ಯಾಪಾರಸ್ಥರಿಗೆ ಹೆಚ್ಚಿನ ಧನಲಾಭವಾಗುವುದು. ಇಂದು ಪ್ರಯಾಣ ಮಾಡಬಹುದು. ವಿವಾದಗಳಿಂದ ದೂರವಿರಿ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಮಾಧುರ್ಯತೆ ಹೆಚ್ಚುವುದು. ಸ್ಥಿರಾಸ್ತಿ ಕೊಳ್ಳುವ ಆಲೋಚನೆ ಮಾಡುವಿರಿ. ಧನುರಾಶಿ. ಇಂದು ನಿಮ್ಮ ದಿನಚರಿಯಲ್ಲಿ ಏರುಪೇರುಗಳಾಗಬಹುದು. ಅದರಿಂದ ನೀವು ತೊಂದರೆಗೀಡಾದವರಂತೆ ಕಾಣುವಿರಿ. ನಿಮ್ಮ ನಡತೆಯಲ್ಲಿ ತಾಜಾತನವನ್ನು ಉಳಿಸಿಕೊಳ್ಳಿ. ನಿಮ್ಮ ಜೀವನ ಸಂಗಾತಿಯ ಸಲಹೆಯೊಂದಿಗೆ ಕೆಲಸ ಲಾಭದಾಯಕವಾಗುವುದು. ಸಹವರ್ತಿಗಳೊಡನೆ ವಿನಯವಾಗಿ ವರ್ತಿಸಿ. ಮಧ್ಯಾಹ್ನದ ನಂತರದಲ್ಲಿ ದಿನ ಅನುಕೂಲಕರವಿದೆ. ಮಕ್ಕಳ ಅಭಿವೃದ್ಧಿ ಕಂಡು ಸಂತೋಷಿಸುವಿರಿ. ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಮಕರ ರಾಶಿ. ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನು ಎದುರುಗೊಳ್ಳಬಹುದು. ಕುಟುಂಬದ ಸದಸ್ಯರ ಮೇಲೆ ಹೆಚ್ಚಿನ ಕಾಳಜಿ ವಹಿಸುವಿರಿ. ನಿಮ್ಮ ಆಸೆ ಮತ್ತು ಅನಿಸಿಕೆಗಳನ್ನು ಇತರರ ಮೇಲೆ ಹೇರಬೇಡಿ. ನಿಮ್ಮ ಕೆಲಸವಷ್ಟೇ ನೋಡಿಕೊಳ್ಳಿ. ಇಂದು ನೀವು ವಿವಾದಗಳಿಂದ ದೂರ ಉಳಿಯಿರಿ. ಯಾರನ್ನೂ ಕುರುಡಾಗಿ ನಂಬಬೇಡಿ. ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸು ಕಾಣುವರು. ಕುಂಭರಾಶಿ. ವೃತ್ತಿ ಮತ್ತು ಮನೆಯ ಕೆಲಸದಲ್ಲಿ ಸಮಯ ಅನುಕೂಲಕರವಾಗಿರುತ್ತದೆ. ಇಂದು ನಿಮ್ಮ ಹಾದಿಯಲ್ಲಿದ್ದ ಅಡೆತಡೆಗಳು ತೊಡೆದು ಹೋದಂತೆ ಅನಿಸುವುದು. ಇಂದು ಹೊಸ ವ್ಯಾಪಾರದಲ್ಲಿ ಹೂಡಿಕೆ ಮಾಡಬಹುದು. ನಿಮ್ಮ ಆದಾಯ ಹೆಚ್ಚುವುದು. ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದಲ್ಲಿ ಅದ್ಭುತ ಫಲಿತ ಕಾಣುವರು. ನಿಮ್ಮ ಯೋಜನೆ ಮತ್ತು ಕಾರ್ಯವೈಖರಿಯನ್ನು ಪ್ರಶಂಸಿಸಲಾಗುವುದು. ಒಡಹುಟ್ಟಿದವರೊಡನೆ ಉತ್ತಮ ಸಮಯ ಕಳೆಯುವಿರಿ. ಮೀನರಾಶಿ. ನಿಮ್ಮ ಮುಂದಿನ ವೃತ್ತಿಜೀವನದ ಹೊಸ ಯೋಜನೆಗೆ ಈ ಸಮಯ ಅನುಕೂಲಕರವಾಗಿಲ್ಲ. ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ನಾಳೆ ಮೇಲೆ ಮುಂದೂಡಬಾರದು. ಇಂದು ನಿಮ್ಮ ಸಮಯ ಅನವಶ್ಯಕ ಕೆಲಸಗಳಲ್ಲಿ ಹಾಗೂ ಆಲೋಚನೆಗಳಲ್ಲಿ ವ್ಯರ್ಥವಾಗುವುದು. ಯಾರ ಮೇಲೂ ಕೋಪಗೊಳ್ಳಬೇಡಿ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗಬಹುದು. ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸಿರುವುದು. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.